ಅಲ್ಲ ಮಾವ, ಯಾರ ಮದುವೆ ಅಂತ ಹೇಳಿಲ್ಲ ನೀವು. ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀರಾ? ಮೊದಲು ಆರತಿ ಅವ್ರನ್ನ ಮೀಟ್ ಮಾಡಿ, ಅವರು ನಿಮ್ಮನ್ನ ನೋಡಿ ತುಂಬ ಖುಷಿ ಪಡ್ತಾರೆ. ಅವ್ರು ಯಾಕೆ ಫೋನ್ ತೆಗಿತಿಲ್ಲ? ಸೂರ್ಯರೇ, ಅರೆ ರಂಜಿತ್, ನೀವು ಬನ್ನಿ, ತುಂಬಾ ಸಂತೋಷ ಆಯ್ತು. ಸೂರ್ಯರೇ ಬನ್ನಿ, ಮುಹೂರ್ತ ಮೀರೋಗ್ತಾ ಇದೆ. ರಂಜಿತ್ ಬನ್ನಿ. ಒಂದ್ ನಿಮಿಷ. ಯಾಕ ಬಂದ ಇಲ್ಲಿಗೆ? ನೀವು ಬರೋದೇ ಬೇಡವಾಗಿತ್ತು, ಜೊತೆಗಿಂತ ವೇಸ್ಟ್ ಮಾಡಿ ಕರ್ಕೊಂಡ್ ಬರ್ತೀರಾ? ಅದೇ ನನ್ನ ಅತಿಥಿ ಕಣೋ ಇವರು. ನಾನೇ ಮದುವೆನ ಮುಂದೆ ನಿಂತು ಮಾಡ್ತಾ ಇದ್ದೀನಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ತ್ಕೊಳ್ಳೋ. ಹೇಳ್ರಿ ಅವನಿಗೆ ಫಸ್ಟು. ಆದಿ ಪ್ಲೀಸ್, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ರಂಜಿತ್, ದಯವಿಟ್ಟು ನೀವು ಬೇಜಾರು ಮಾಡ್ಕೊಬಿಡಿ. ಏನು ಹುಡುಗ ನೋಡಿ, ಮಗಳು ಅಂತ ಅನ್ಸ್ಕೊಂಡಿರೋಳು ಮದುವೆಗೆ ನಿಮ್ಮನ್ನು ಸೆಳ್ಕೊಂಬಂದಿದೆ. ಬಿಡಿ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ. ಹುಡುಗಿಂಗ್ ಕರ್ಕೊಂಬನ್ನಿ. ಮುಹೂರ್ತ ಮೀರೋಗ್ತಾ ಇದೆ, ರಾಹುಕಾಲ ಶುರುವಾಗ್ಬಿಟ್ರೆ ನಾನು ಹೊರಟೆ. ನನಗೆ ಬೇರೆ ಕಾರ್ಯಕ್ರಮ ಇದೆ. ಬಂದ್ರೆ ನಮ್ಮ ಹುಡುಗ. ನನ್ನ ತಂಗಿ ಮೊದಲು ಇವ್ನು ನೆಲ್ಕೂಡ ಬೀಳ್ಬಾರ್ದು. ಸಾಕಮ್ಮ, ಒಬ್ಬ ತಂಗಿ ಇವ್ನ ನಂಬಿ ಮಣ್ಪಾಲಾಗಿದ್ದು. ಹೇಳಿ ಅವನಿಗೆ ಕೂಗಾಡ್ಬೇಡ ಅಂತ. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇವ್ನೊಬ್ಬ ಇರಬಾರ್ದು. ರಂಜಿತ್, ನೀವು ಬನ್ನಿ ಒಳಗೆ. ಬನ್ನಿ. ಚಕ್ರಿ, ಚಕ್ರಿ, ಅರ್ಚಕರು ಮುಹೂರ್ತ ಮೀರೋಗ್ತಾ ಇದೆ ಅಂತ ಹೇಳಿದ್ರು. ಸದ್ಯ ಮುಹೂರ್ತ ಮೀರೋದಕ್ಕೆ ಮುಂಚೆ ಬಂದ್ರಲ್ಲ. ಚಕ್ರಿ, ಐ ಆಮ್ ಸೋ ಹ್ಯಾಪಿ. ನಿಮಗೆ ಶಾಕ್ ಆಗಿರ್ಬೇಕಲ್ವಾ ಇವತ್ತು ನಮ್ಮ ಮದುವೆ ಅಂತ. ಇವರೆಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇದ್ರು. ಇಷ್ಟ ದಿನ ನೀವೆಲ್ಲ ಚಕ್ರಿ ಯಾರು ಚಕ್ರಿ ಯಾರು ಅಂತ ಕೇಳ್ತಾ ಇದ್ರಲ್ವಾ? ಹಿ ಈಸ್ ಚಕ್ರಿ. ಹಾಗನ್ಕೋಬೇಡಿ ಆಡಿ, ನಾನು ನಿಮಗೆ ಸುಮ್ಮನೆ ಹೆಲ್ಪ್ ಮಾಡ್ತಿಲ್ಲ. ಇದರಲ್ಲಿ ನಂದು ಒಂದು ಸ್ವಾರ್ಥ ಇದೆ. ಸುಮ್ಮನಾಗ್ಬಿಟ್ರಿ. ಹಾಯ್ ಹೇಳಿ ಚಕ್ರಿಗೆ. ಮಾತಾಡಪ್ಪ ಜಾಸ್ಮಿನ್ ಪಾಲಿನ ಚಕ್ರಿ. ಹೀರೋ ಡಬಲ್ ಆಕ್ಟಿಂಗ್ ಮಾಡ್ಬಿಟ್ಟೆ. ಈಗ ಅವಳ ಪ್ರಶ್ನೆಗೆ ಉತ್ತರ ಹೇಳು.
ಜಾಸ್ಮಿನ್ಗೆ ಏನು ಹೇಳ್ತೀಯ ಚಕ್ರಿ? ಸೂರ್ಯ ಆರ್ತಿಗೆ ಏನು ಹೇಳ್ತೀಯ ರಂಜಿತ್?